ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮ್ಯಾನಿಫೆಸ್ಟೋದಲ್ಲಿ ಯಾವುದೇ ರೀತಿಯ ಯೋಚನೆ ಇಲ್ಲದಲೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಬಗ್ಗೆ ಯಾವುದೇ ರೀತಿಯ ಚಿಂತೆ ಇಲ್ಲದಲೆ ಬೇಕಾಬಿಟ್ಟಿಯಾದಂತಹ ಬೇಜವಾಬ್ದಾರಿಯಾದಂತಹ ಬಿಟ್ಟಿ ಭಾಗ್ಯಗಳನ್ನು ಕೊಡುವಂತ ಫ್ರೀ ಗ್ಯಾರಂಟಿಗಳನ್ನು ಕೊಡುವಂತ ಆಶ್ವಾಸನೆಯನ್ನ ಕಾಂಗ್ರೆಸ್ ಪಾರ್ಟಿಯವರು ಚುನಾವಣೆಗಿಂತ ಮುಂಚೆ ರಾಜ್ಯದ ಜನತೆ ಎದುರುಗಡೆ ಮಾಡಿದ್ರು. ಈ ಗ್ಯಾರಂಟಿಗಳಿಗೆ ಹಣ ಎಲ್ಲಿಂದ ತರ್ತೀರಿ ಅಂತಂದ್ರೆ ಆ ಉತ್ತರ, ಅದರ ಬಗ್ಗೆ ಯೋಚನೆ ಕಾಂಗ್ರೆಸ್ ಪಾರ್ಟಿಯವರು ಚುನಾವಣೆಗಿಂತ ಮುಂಚೆ ಒಂದು ಹಂತದಲ್ಲೂ ಕೂಡ ಮಾಡಿರಲಿಲ್ಲ. ಚುನಾವಣೆ ಗೆದ್ದಾದ ನಂತರದಲ್ಲಿ ಮೊದಲನೇ ದಿವಸದಿಂದನೇ ಕೊಟ್ಟಂತ ಭರವಸೆ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಾಸ್ತವಿಕ ಅರಿವು ಕಾಂಗ್ರೆಸ್ ಸರ್ಕಾರಕ್ಕಾಯಿತು. ಇದರ ಮೊದಲ ಉದಾಹರಣೆ ಅಂದ್ರೆ 10 ಕೆಜಿಗಳ ಅಕ್ಕಿಯನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಏನು ಘೋಷಣೆ ಮಾಡಿದ್ರು. ಯಾವಾಗ ಅವರಿಗೆ 10 ಕೆಜಿ ಅಕ್ಕಿ ಅನ್ನಭಾಗ್ಯದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತೋ ತಕ್ಷಣದಲ್ಲಿ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡೋದನ್ನ ನಿಲ್ಲಿಸಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ವಾದವನ್ನು ಶುರು ಮಾಡಿದ್ರು. ನಾವು ಅನ್ನಭಾಗ್ಯವನ್ನ ಅನೌನ್ಸ್ ಮಾಡಿದ ತಕ್ಷಣದಲ್ಲೇನೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿರುವಂತಹ ಅನ್ನವನ್ನ ನಿಲ್ಲಿಸಿದ್ರು ಅನ್ನುವಂಥ ಸುಳ್ಳು ಆರೋಪವನ್ನು ಶುರು ಮಾಡಿದ್ರು. ನಂತರದ ದಿನದಲ್ಲಿ ಚುನಾವಣೆಗಿಂತ ಮುಂಚೆನೆ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಓಪನ್ ಮಾರ್ಕೆಟ್ನಲ್ಲಿ ತಗೊಳ್ಳುವಂತ ಕಾನೂನನ್ನ ಕೇಂದ್ರ ಸರ್ಕಾರ ತಂದಿತ್ತು. ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗ್ಲಿಲ್ಲ ಅನ್ನುವಂಥ ಸತ್ಯ ಹೊರಬಂದ ಮೇಲೆ ಅನ್ನಭಾಗ್ಯದ ಕುರಿತಾಗಿರುವಂತಹ ನಾಟಕ ಅಲ್ಲೇ ಬಂದಾಯಿತು. ನಂತರದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಾಯಿತು ರಾಜ್ಯದ ಬೊಕ್ಕಸದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಯಾವುದೇ ರೀತಿಯಾದಂತಹ ಹಣ ಇಲ್ಲ ಅಂತ. ಡಿ.ಕೆ. ಶಿವಕುಮಾರ್ ಅವರನ್ನೇ ಮಾಧ್ಯಮದ ಎದುರುಗಡೆ ಹೇಳಿಕೆ ಕೊಟ್ಟರು 2-3 ತಿಂಗಳ ಹಿಂದೆ. ರಾಜ್ಯದಲ್ಲಿ ಈ ವರ್ಷ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ, ನೋ ಡೆವಲಪ್ಮೆಂಟ್ ದಿಸ್ ಇಯರ್ ಅಂತ ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ಕೆಲವೇ ವಾರಗಳಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರು 58,000 ಕೋಟಿ ರೂಪಾಯಿಯಷ್ಟು ದುಡ್ಡು ನಮಗೆ ಈ ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಬೇಕು, ರಾಜ್ಯದಲ್ಲಿ ಈ ಮಟ್ಟನ ದುಡ್ಡಿಲ್ಲ, ಆದ್ರಿಂದ ಕೇಂದ್ರ ಸರ್ಕಾರದ ಹತ್ರ ನಾವು ಹೇಗಾದ್ರೂ ಮಾಡಿ ದುಡ್ಡನ್ನ ಪಡ್ಕೊಳ್ಬೇಕು ಅನ್ನುವಂತ ಹೇಳಿಕೆಯನ್ನ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೂಡ ಇದೇ ಹೇಳಿಕೆಯನ್ನು ಕೊಟ್ಟರು. ಈ ಕಾಂಟೆಕ್ಸ್ಟ್ ನಲ್ಲಿ ಅಂದ್ರೆ ಬೇಕಾಬಿಟ್ಟಿಯಾದಂತಹ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ಭರವಸೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ನೀಡಿ ಸರ್ಕಾರಕ್ಕೆ ಬಂದಾದ ಮೇಲೆ ಯಾವಾಗ ಇದನ್ನ ಯಾವುದನ್ನೂ ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಾಸ್ತವಿಕತೆ ಅರಿವಾಯಿತು, ಆಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನ ಒಂದಲ್ಲ ಎರಡಲ್ಲ ಸತತವಾಗಿ ಅಧಿಕಾರಕ್ಕೆ ಬಂದ ಮೊದಲ ದಿವಸದಿಂದ ನಡ್ಕೊಂಡು ಬಂದಿದೆ. ಈ ಕಾಂಟೆಕ್ಸ್ಟ್ ನಲ್ಲೇನೆ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಡ್ರಾಮಾವನ್ನು ಕೂಡ ಈ ಕಾಂಟೆಕ್ಸ್ಟ್ ನಲ್ಲೇ ನಾವು ನೋಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಮೊದಲ ಆರೋಪ ಅಂತಂದ್ರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ, ನಮಗೆ ಬರಬೇಕಾಗಿರುವಂತಹ ಹಣ ಕಡಿಮೆ ಆಗಿದೆ ಅನ್ನುವಂಥದ್ದು ಅವರ ಮೊದಲ ಆರೋಪ. ಆದರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆ ಅನ್ನುವಂತಹ ಅಂಕಿಅಂಶವನ್ನು ನಿಮ್ಮೆದುರುಗಡೆ ಇಡ್ತೇನೆ. ಅದ್ರ ಜೊತೆಗೆ 10 ವರ್ಷಗಳ ಕಾಲ ಯುಪಿಎ ಸರ್ಕಾರದಲ್ಲಿ ಎಷ್ಟು ದುಡ್ಡು ಕರ್ನಾಟಕಕ್ಕೆ ಬಂದಿತ್ತು ಅನ್ನುವಂತಹ ಮಾಹಿತಿಯನ್ನು ನಿಮ್ಮೆದುರುಗಡೆ ಇಡ್ತೇನೆ. 2004ನೇ ಇಸ್ವಿಯಿಂದ 2014ನೇ ಇಸ್ವಿಯವರೆಗೆ ಫ್ರಮ್ 2004 ಟು 2014 ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಬಂದಿದ್ದು 81,795 ಕೋಟಿ. 2014ರಿಂದ 2024ರವರೆಗೆ ಇಲ್ಲಿಯವರೆಗೆ ಬಂದಿರುವಂತದ್ದು 2,85,000 ಕೋಟಿ ರೂಪಾಯಿ. ಅಂದ್ರೆ ಪರ್ಸೆಂಟೇಜ್ ನಲ್ಲಿ ಹೇಳಬೇಕು ಅಂತಂದ್ರೆ 250% ಗಿಂತ ಹೆಚ್ಚು ದುಡ್ಡು
ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಇನ್ನು ಗ್ರಾಂಟ್ ಇನ್ ಏಡ್ ನ ಬಗ್ಗೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು. ಗ್ರಾಂಟ್ ಇನ್ ಏಡ್ ನಲ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. 2004ರಿಂದ 2014ನೇ ಇಸ್ವಿಯವರೆಗೆ ಯುಪಿಎ 10 ವರ್ಷದಲ್ಲಿ ಕರ್ನಾಟಕಕ್ಕೆ 60,779 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿತ್ತು. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ 2,08,832 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿದೆ. ಗ್ರಾಂಟ್ ಇನ್ ಏಡ್ ನ ಪರ್ಸೆಂಟೇಜ್ ಇನ್ಕ್ರೀಸ್ ಅಂದ್ರೆ 243% ಇನ್ಕ್ರೀಸ್ ಕಳೆದ 10 ವರ್ಷದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಾಗಿದೆ. ವಾಸ್ತವಿಕತೆ ಹೀಗಿದ್ರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಸುಳ್ಳನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಎಷ್ಟು ದುಡ್ಡು ಕರ್ನಾಟಕಕ್ಕೆ ಕಳೆದ 10 ವರ್ಷದಲ್ಲಿ ಬಂದಿದೆ ಅಂತಂದ್ರೆ, ಕಳೆದ 20 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಬಂದಿದೆಯೋ ಅದರಲ್ಲಿ 75% ದುಡ್ಡು ಕೇವಲ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿದೆ. ನಾನು ಇದನ್ನು ರಿಪೀಟ್ ಮಾಡ್ತೀನಿ. 20 ವರ್ಷದಲ್ಲಿ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಬಂದಿದೆಯೋ ಅದರ 75% ದುಡ್ಡು ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದಿದೆ. ವಾಸ್ತವಿಕತೆ ಅಂಕಿಅಂಶಗಳು ಈ ರೀತಿ ಇದ್ದಾಗ ರಾಜ್ಯದ ಜನರನ್ನ, ದೇಶದ ಜನರನ್ನ ಸುಳ್ಳು ಹೇಳಿ ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಮಾಡಬಾರದು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಎರಡನೆಯ ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಇರುವಂತದ್ದು ಅಂದ್ರೆ, ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕೇಂದ್ರ ಸರ್ಕಾರದವರು ತಾರತಮ್ಯ ಮಾಡಿ ನಮಗೆ ಫಂಡ್ ಅಲೋಕೇಶನ್ ಕಡಿಮೆ ಮಾಡಿದ್ದಾರೆ ಅಂತ. ಮುಖ್ಯಮಂತ್ರಿಗಳು 13 ಬಜೆಟ್ಗಳನ್ನು ಮಂಡಿಸಿರುವಂತವರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಫಂಡ್ ಡೆವಲ್ಯೂಷನ್ ಯಾವ ರೀತಿ ಆಗತ್ತೆ ಅನ್ನುವಂಥ ಮಾಹಿತಿ ಅವರೆಲ್ಲರಿಗೂ ಇದೆ. ಯಾವುದೇ ಸರ್ಕಾರ, ಕೇಂದ್ರದ್ದಾಗಿರ್ಲಿ ರಾಜ್ಯದ್ದಾಗಿರ್ಲಿ, ಇವತ್ತು ಈ ಸರ್ಕಾರ ಇಲ್ಲಿಗೆ ಬಂತು, ಈ ಪಾರ್ಟಿಯವರು ಇಲ್ಲಿಗೆ ಅಧಿಕಾರಕ್ಕೆ ಬಂದ್ರು ಅನ್ನೋ ಒಂದು ವಿಮ್ಸಿಕಲ್ ಆಧಾರದ ಮೇಲೆ ಮನಸೋ ಇಚ್ಛೆ ಫಂಡ್ ಡೆವಲ್ಯೂಷನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದೇ ಆದಂತಹ ರೂಲ್ಸ್ಗಳಿರ್ತವೆ, ಅದಕ್ಕೆ ಆದಂತಹ ಆಡಿಟಿಂಗ್ ಸಿಸ್ಟಮ್ಗಳಿರ್ತವೆ. ಅದ್ರ ಪ್ರಕಾರನೇ ಫಂಡ್ ಡೆವಲ್ಯೂಷನ್ ಆಗಬೇಕಾಗಿರುವಂಥದ್ದು. ಉದಾಹರಣೆಗೆ, ಸ್ಟೇಟ್ ಕಲೆಕ್ಟ್ ಮಾಡುವಂತಹ ಜಿಎಸ್ಟಿಯ 100% ಕಾಂಪೋನೆಂಟ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಇಂಟಿಗ್ರೇಟೆಡ್ ಜಿಎಸ್ಟಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 50% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಇನ್ನು ಸೆಂಟ್ರಲ್ ಜಿಎಸ್ಟಿಯಲ್ಲಿ ಡೆವಲ್ಯೂಷನ್ ಹೇಗಾಗಬೇಕು ಅನ್ನುವಂಥದ್ದನ್ನ ಫೈನಾನ್ಸ್ ಕಮಿಷನ್, ಒಂದು ಸಾಂವಿಧಾನಿಕ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ಅವರು ತಯಾರು ಮಾಡುವಂತಹ ರೂಲ್ಸ್ ನ ಆಧಾರದ ಮೇಲೆನೆ ಡೆವಲ್ಯೂಷನ್ ಆಗುತ್ತೆ. ಈ ರೂಲ್ಸ್ ಅನ್ನು ಹೊರತುಪಡಿಸಿ ಯಾವ ಕೇಂದ್ರ ಸರ್ಕಾರವೂ ಕೂಡ ಹಿಂದೆನೂ ಅಷ್ಟೇ, ಇವತ್ತು ಅಷ್ಟೇ, ಮುಂದೆನೂ ಅಷ್ಟೇ ಮನಸೋ ಇಚ್ಛೆ ಈ ಸರ್ಕಾರದಲ್ಲಿ ಈ ರಾಜ್ಯಕ್ಕೆ ನಮ್ಗೆ ಇಷ್ಟ ಇದೆ ಅದಕ್ಕೆ ನಾವು ಜಾಸ್ತಿ ಕೊಡ್ತೀವಿ, ಈ ರಾಜ್ಯಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ ಅನ್ನೋ ರಾಜಕೀಯ ಕಾರಣಕ್ಕೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಈ ವಾಸ್ತವದ ಅರಿವು ಮುಖ್ಯಮಂತ್ರಿಗಳಿಗಿದ್ರೂ ಕೂಡ ಮತ್ತೆ ರಾಜ್ಯದ ಜನತೆಯನ್ನ ದಾರಿ ತಪ್ಪಿಸುವಂತ, ಸುಳ್ಳು ಹೇಳಿ ದಾರಿ ತಪ್ಪಿಸುವಂತ ಪ್ರಯತ್ನ ನಡೀತಾ ಇದೆ. ಫೈನಾನ್ಸ್ ಕಮಿಷನ್ ನ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು 3 ಆರೋಪವನ್ನು ಮಾಡಿದ್ದಾರೆ. ಮೊದಲನೇದು, ಕರ್ನಾಟಕಕ್ಕೋಸ್ಕರನೇ 1% ಕಡಿಮೆ ಮಾಡಿದ್ದಾರೆ, ಕರ್ನಾಟಕದ ಕ್ಲೇಮ್ ಅನ್ನ ಫೈನಾನ್ಸ್ ಕಮಿಷನ್ ಅವರು ಕಡಿಮೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಫೈನಾನ್ಸ್ ಕಮಿಷನ್ ನಲ್ಲಿ ರೆಡ್ಯೂಸ್ ಆಗಿರುವಂತಹ ಈ 1% ಏನಿದೆ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ರಿಡಕ್ಷನ್ ಆಗಿರೋದಲ್ಲ, ಇದು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ರಿಡಕ್ಷನ್ ಆಗಿದೆ. ಇದರ ಕಾರಣ ಏನು ಅಂತಂದ್ರೆ, ಆರ್ಟಿಕಲ್ 370 ಅಬ್ರೋಗೇಟ್ ಮಾಡಿದ ನಂತರದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಯೂನಿಯನ್ ಟೆರಿಟರಿಗಳಾಗಿ ಹೊರಹೊಮ್ಮಿದ್ರಿಂದ ನೇರವಾಗಿ ಕೇಂದ್ರ ಸರ್ಕಾರದ ಫಂಡ್ ಇಂದ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗೆ ಅಕಾಮಡೇಟ್ ಮಾಡಬೇಕಾದ್ರಿಂದ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ 1% ಕಡಿಮೆ ಆಗಿದೆ. ಆದ್ರೆ ಕರ್ನಾಟಕಕ್ಕೆ ಮಾತ್ರ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತಹ ಮುಖ್ಯಮಂತ್ರಿಗಳ ವಾದ ಫೈನಾನ್ಸ್ ಕಮಿಷನ್ ನ ಡಾಕ್ಯುಮೆಂಟ್ಸ್ ನ ಆಧಾರದ ಮೇಲೆನೆ ಸುಳ್ಳು ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಎರಡನೇದು, ಫೈನಾನ್ಸ್ ಕಮಿಷನ್ ಕೇಂದ್ರ ಸರ್ಕಾರದ ಅಣತಿಯಂತೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ವಾದ.
ಮುಖ್ಯಮಂತ್ರಿಗಳಿಗೂ ಚೆನ್ನಾಗಿ ಗೊತ್ತಿದೆ, ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಕೆಳಗಡೆ, ಸಂವಿಧಾನದ ಆರ್ಟಿಕಲ್ 280 ಕೆಳಗಡೆ ನಿರ್ಮಿತಿಯಾಗಿರುವಂತಹ ಒಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆ. ಅದರಲ್ಲಿ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಅಭಿಪ್ರಾಯ ಸಂಗ್ರಹ ನಡೆಯುತ್ತೆ ಹೊರತು ದೇ ಆರ್ ಎನ್ ಇಂಡಿಪೆಂಡೆಂಟ್ ಬಾಡಿ. ಈ ಫೈನಾನ್ಸ್ ಕಮಿಷನ್ ಕೂಡ 15th ಫೈನಾನ್ಸ್ ಕಮಿಷನ್ ಈ ರೆಕಮೆಂಡೇಶನ್ಗಳನ್ನ ಮಾಡುವಂತ ಸಂದರ್ಭಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಬಂದಿದ್ರು. ಕರ್ನಾಟಕದಲ್ಲಿ ಪಂಚಾಯಿತಿಯ ರೆಪ್ರೆಸೆಂಟೇಷನ್ ನಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಎಲ್ಲರನ್ನ ಅವರು ಸಂಪರ್ಕ ಮಾಡಿ ಮಾತನಾಡಿಸಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ನಂತರದಲ್ಲೇನೆ ಅವರು ಕರ್ನಾಟಕಕ್ಕೆ ಡೆವಲ್ಯೂಷನ್ ಆಧಾರವನ್ನು ಫಿಕ್ಸ್ ಮಾಡಿದ್ರು. ಯಾವತ್ ಬಂದಿದ್ರು ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕಕ್ಕೆ? 23ರಿಂದ 26 ಜೂನ್ 2019. ಈ ಡೇಟ್ ಅನ್ನ ನಾನು ಮತ್ತೆ ಓದ್ತಾ ಇದ್ದೀನಿ. 15th ಫೈನಾನ್ಸ್ ಕಮಿಷನ್ ನ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ದೃಷ್ಟಿಯಿಂದ ಕರ್ನಾಟಕಕ್ಕೆ ಜೂನ್ 2019 23ನೇ ತಾರೀಕಿಂದ 26ನೇ ತಾರೀಕುವರೆಗೆ 3 ದಿನಗಳ ಕಾಲ ಫೈನಾನ್ಸ್ ಕಮಿಷನ್ ನ ಎಲ್ಲ ಉನ್ನತ ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದಿದ್ರು. ಆಗ ಯಾರು ಅಧಿಕಾರದಲ್ಲಿದ್ದು? ಇದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ಕಾರ ಅವತ್ತು ಅಧಿಕಾರದಲ್ಲಿದ್ದು. ಅವತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಿ ಇವತ್ತಿನ ಗೃಹ ಸಚಿವರಾಗಿರುವಂತಹ ಅವತ್ತಿನ ಡಿಸಿಎಂ ಆಗಿದ್ರಂತ ಜಿ ಪರಮೇಶ್ವರ್ ಅವರು ಆ ಮೀಟಿಂಗ್ ನಲ್ಲಿದ್ದರು. ಇವತ್ತಿನ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರುವಂತಹ ಎಂಬಿ ಪಾಟೀಲ್ ಅವರು ಅವತ್ತಿನ ಗೃಹ ಸಚಿವರಾಗಿದ್ರು, ಅವರು ಕೂಡ ಆ ಮೀಟಿಂಗ್ ನಲ್ಲಿದ್ದರು. ಕೆಜೆ ಜಾರ್ಜ್ ಅವರು ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಅವತ್ತು ಅವರಿದ್ರು. ಕೃಷ್ಣ ಬೈರೇಗೌಡರು ಅವತ್ತು ಮೀಟಿಂಗ್ ನಲ್ಲಿದ್ರು. ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಅವತ್ತಿ ಮೀಟಿಂಗ್ ನಲ್ಲಿದ್ರು. ಸೊ ಕಾಂಗ್ರೆಸ್ ಸರ್ಕಾರದ ಇವತ್ತಿನ ಪ್ರಮುಖ ಸಚಿವರು 2019ರಲ್ಲಿ 15th ಫೈನಾನ್ಸ್ ಕಮಿಷನ್ ಅವರು ರಾಜ್ಯದ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಅವತ್ತು ಬಂದಾಗ ಇವರೆಲ್ಲರೂ ಕೂಡ ಅವತ್ತು ಮೀಟಿಂಗ್ ನಲ್ಲಿದ್ರು. ಅವತ್ತು ಕರ್ನಾಟಕದ ಪರವಾಗಿ ಸರಿಯಾಗಿ ವಾದ ಮಂಡಿಸ್ಲಿಕ್ಕಾಗ್ದಲೆ, ಕರ್ನಾಟಕದ ಹಕ್ಕನ್ನ ಅವತ್ತು ಕರೆಕ್ಟ್ ಆಗಿ ಪ್ರತಿಪಾದಿಸ್ಲಿಕ್ಕಾಗ್ದಲೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ, ನರೇಂದ್ರ ಮೋದಿ ಅವರ ಮೇಲೆ ಮತ್ತೆ ಸುಳ್ಳು ಆರೋಪ ಮಾಡಿ ಗೂಬೆ ಕೂರಿಸುವಂತ ಪ್ರಯತ್ನ ಆಗ್ತಾ ಇದೆ. ಕುಣಿಲಿಕ್ಕಾಗ್ದಲೇ ಇರೋರಿಗೆ ನೆಲ ಡೊಂಕು ಒಂದಂತೆ ಅವತ್ತು ಇವ್ರು ಮಾಡ್ಲಿಕ್ಕಾಗ್ದಲೆ ಇವತ್ತು ರಾಜಕೀಯದ ಆಟವನ್ನು ಮತ್ತೆ ಆಡ್ತಾ ಇದ್ದಾರೆ. ಇನ್ನು 3ನೇ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಪತ್ರದಲ್ಲೂ ಕೂಡ ಮಾಡಿರುವಂತದ್ದು, ಸರ್ಕಾರದ ದುಡ್ಡಿನಲ್ಲಿ ತೆಗೆದಿರುವಂತಹ ಅಡ್ವರ್ಟೈಸ್ಮೆಂಟ್ ನಲ್ಲಿ ಮಾಡಿರುವಂತಹ ಆರೋಪ. ಫೈನಾನ್ಸ್ ಕಮಿಷನ್ ರಾಜ್ಯ ಸರ್ಕಾರಕ್ಕೆ 5,400 ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡಿ ಎನ್ನುವಂತ ಶಿಫಾರಸ್ ಮಾಡಿದ್ರು. ಆದರೆ ಫೈನಾನ್ಸ್ ಕಮಿಷನ್ ನ ಈ ಶಿಫಾರಸನ್ನು ಕೂಡ ಕೇಂದ್ರ ಸರ್ಕಾರ ಜಾರಿ ಮಾಡಿಲ್ಲ ಅನ್ನುವಂಥ ಆರೋಪ. ಫೈನಾನ್ಸ್ ಕಮಿಷನ್ ನ ಪ್ರತಿಯೊಂದು ರೆಕಮೆಂಡೇಶನ್ ಕೂಡ ಫೈನಲ್ ರಿಪೋರ್ಟ್ ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ಪ್ರತಿ ರಿಪೋರ್ಟು ಕೂಡ, ಪ್ರತಿ ಸಜೆಷನ್ ಕೂಡ, ರೆಕಮೆಂಡೇಶನ್ ಕೂಡ ಇಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್. ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ ಮಾಡುವಂತಹ ರೆಕಮೆಂಡೇಶನ್ ನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ವಾಸ್ತವ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಆದರೆ ಮುಖ್ಯಮಂತ್ರಿಗಳು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ರಾಜ್ಯಕ್ಕೆ 5,400 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡಬೇಕು ಅನ್ನುವಂಥ ಯಾವುದೇ ಶಿಫಾರಸು ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಮುಖ್ಯಮಂತ್ರಿಗಳು ಹಸಿ ಸುಳ್ಳನ್ನ ರಾಜ್ಯದ ಜನರ ಎದುರುಗಡೆ, ದೇಶದ ಜನರ ಎದುರುಗಡೆ ಇಡ್ತಾ ಇದ್ದಾರೆ. 500 ಪೇಜ್ಗಳ ಫೈನಾನ್ಸ್ ಕಮಿಷನ್ ನ 15th ಫೈನಾನ್ಸ್ ಕಮಿಷನ್ ನ ರಿಪೋರ್ಟ್ ಇದೆ. ನಾವು ಫೈನಾನ್ಸ್ ಕಮಿಷನ್ ನ 500 ಪುಟಗಳ ಫೈನಲ್ ರಿಪೋರ್ಟ್ ನ ಒಂದೊಂದು ಲೈನು ಕೂಡ ಹುಡುಕ್ ನೋಡಿದ್ದೀವಿ. ಕರ್ನಾಟಕ ಅಲ್ಲ, ಯಾವುದೇ ರಾಜ್ಯಕ್ಕೂ ಕೂಡ ಸ್ಪೆಷಲ್ ಗ್ರಾಂಟ್ಸ್ ನ ಉಲ್ಲೇಖ ಈ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಆಗಿಲ್ಲ. ಕರ್ನಾಟಕಕ್ಕೆ 5,436 ಕೋಟಿ ರೂಪಾಯಿಯ ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅನ್ನುವಂತಹ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆರ್ಗ್ಯುಮೆಂಟ್ ಏನಿದೆ, ಇಟ್ ಇಸ್ ಅ ವೈಟ್ ಲೈ, ಹಸಿ ಸುಳ್ಳು. ಸಂವಿಧಾನದ ಆರ್ಟಿಕಲ್ 281 ನಲ್ಲಿ ಫೈನಾನ್ಸ್ ಕಮಿಷನ್ ಕೊಡುವಂತಹ ರೆಕಮೆಂಡೇಶನ್ಸ್ಗಳು ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಪಾಲಿಸಬೇಕು. ಪಾಲಿಸಿರೋದ್ರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ರಿಪೋರ್ಟ್ ನ ಕೊಡಬೇಕು ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಇದೆ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ,
ಆರ್ಟಿಕಲ್ 281 ನಲ್ಲಿ ಫೈನಾನ್ಸ್ ಕಮಿಷನ್ ಮಾಡುವಂತಹ ರೆಕಮೆಂಡೇಶನ್ಸ್ ಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು. ಜಾರಿಗೆ ತಂದಾದ ನಂತರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದೀರಾ ಅನ್ನುವಂಥ ಆಕ್ಷನ್ ಟೇಕನ್ ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ ಗೆ ಸಬ್ಮಿಟ್ ಮಾಡಬೇಕು ಅನ್ನುವಂಥ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಆರ್ಟಿಕಲ್ 281 ನಲ್ಲಿದೆ. ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಸವಾಲ್ ಹಾಕ್ತೇನೆ. ಅಕಸ್ಮಾತ್ ಏನಾದರೂ ನೀವು ಹೇಳೋ ಪ್ರಕಾರ ಫೈನಾನ್ಸ್ ಕಮಿಷನ್ ನ ಫೈನಲ್ ರಿಪೋರ್ಟ್ ನಲ್ಲಿ ಸ್ಪೆಷಲ್ ಗ್ರಾಂಟ್ ಕರ್ನಾಟಕ ಕೊಡಬೇಕು ಅನ್ನುವಂಥ ಶಿಫಾರಸ್ ಇದ್ದ ಪಕ್ಷದಲ್ಲಿ, ಕೇಂದ್ರ ಸರ್ಕಾರ ಅದನ್ನ ಮಾಡಿದಿದ್ದ ಪಕ್ಷದಲ್ಲಿ, ನೀವು ಆರ್ಟಿಕಲ್ 281 ವಯೋಲೇಷನ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ, ಜಂತರ್ ಮಂತರಿಗೆ ಬರ್ತಾ ಇದ್ದೀರಿ. ಯಾಕೆಂದ್ರೆ ನಿಮಗೆ ನ್ಯಾಯ ಬೇಕಾಗಿಲ್ಲ, ನಿಮಗೆ ಅಭಿವೃದ್ಧಿ ಬೇಕಾಗಿಲ್ಲ, ನಿಮಗೆ ರಾಜಕೀಯ ಬೇಕಾಗಿದೆ. ಇನ್ನು 4ನೇ ಅಂಶ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತಹ ಆರೋಪ, ಕರ್ನಾಟಕಕ್ಕೆ ಜಿಎಸ್ಟಿ ಬಂದಾದ ನಂತರದಲ್ಲಿ ಪ್ರತಿ ವರ್ಷ ಲಾಸ್ ಆಗ್ತಾ ಇದೆ ಕರ್ನಾಟಕಕ್ಕೆ. ಜಿಎಸ್ಟಿ ಬರೋದಕ್ಕಿಂತ ಮುಂಚೆ ನಮಗೆ ಜಾಸ್ತಿ ದುಡ್ಡು ಕರ್ನಾಟಕಕ್ಕೆ ಬರ್ತಾ ಇತ್ತು. ಜಿಎಸ್ಟಿ ಬಂದಾದ ಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಅವ್ರು ಮಾಡ್ತಾ ಇರುವಂತಹ ಮತ್ತೊಂದು ಆರೋಪ, ಏಕಾಏಕಿಯಾಗಿ ಜಿಎಸ್ಟಿಯನ್ನ ಕಾಂಪನ್ಸೇಷನ್ ಅನ್ನ ಕೇಂದ್ರ ಸರ್ಕಾರ 5 ವರ್ಷ ಕೊಟ್ಟಿದ್ದು 5 ವರ್ಷ ಆಗಿದ ತಕ್ಷಣ ಏಕಾಏಕಿ ನಿಲ್ಲಿಸ್ಬಿಟ್ರು. ಇದು ಮುಖ್ಯಮಂತ್ರಿಗಳ 2ನೇ ಆರೋಪ. ಅಂಕಿಅಂಶಗಳ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೆ ಕೇಳ್ತಾ ಇದ್ದೀನಿ, ಯಾಕೆ ಈ ರೀತಿ ಸುಳ್ಳು ಹೇಳ್ತೀರಿ? ಕರ್ನಾಟಕಕ್ಕೆ 2017-18 ಜಿಎಸ್ಟಿ ಶುರುವಾದ ನಂತರದಲ್ಲಿ 31,900 ಕೋಟಿ 17-18 ನಲ್ಲಿ ಬಂದಿದ್ದು, 18-19 ನಲ್ಲಿ 55,356 ಕೋಟಿ ಬಂದಿದ್ದು, 19-20 ಯಲ್ಲಿ 61,900 ಕೋಟಿ ಬಂದಿದ್ದು, ಫೈನಾನ್ಷಿಯಲ್ ಇಯರ್ 2021 ನಲ್ಲಿ 73,000 ಕೋಟಿ ಬಂದಿದ್ದು, ಫೈನಾನ್ಷಿಯಲ್ ಇಯರ್ 21-22 ಅಲ್ಲಿ 82,000 ಕ್ರೋರ್ಸ್ ಬಂದಿದ್ದು. ನಾನು ನಿಮಗೆ ಇದನ್ನ ಡೀಟೇಲ್ ಕೊಡ್ತೀನಿ. 2017ನೇ ಇಸ್ವಿಯಿಂದ 2023ನೇ ಇಸ್ವಿ ಇವತ್ತಿನವರೆಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಜಿಎಸ್ಟಿಯಲ್ಲಿ ಬರ್ತಾ ಇರುವಂತಹ ಕಾಂಪನ್ಸೇಷನ್, ಜಿಎಸ್ಟಿಯಿಂದ ಬರ್ತಾ ಇರುವಂತಹ ರೆವೆನ್ಯೂ ಕಲೆಕ್ಷನ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈ ಅಂಕಿಅಂಶಗಳು ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲೂ ಕೂಡ ರಿಫ್ಲೆಕ್ಟ್ ಆಗಿದೆ. 31,900 ಕೋಟಿ 2017-18 ರಲ್ಲಿ ಇದ್ದಿದ್ದು 21-22 ಬರುವಷ್ಟೊತ್ತಿಗೆ 82,000 ಕೋಟಿ ತನಕ ಬಂದಿತ್ತು. ಪ್ರತಿ ವರ್ಷ ಜಿಎಸ್ಟಿ ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಜಿಎಸ್ಟಿ ಕಲೆಕ್ಷನ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುವಂತಹ ಅಂಕಿಅಂಶ ಇಲ್ಲಿ ಇರಬೇಕಾದ್ರೆ ಜಿಎಸ್ಟಿ ನಮಗೆ ಕಡಿಮೆ ಆಗ್ತಾ ಇದೆ ಅಂತ ಹಸಿ ಸುಳ್ಳನ್ನ ಮತ್ತೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಹೇಳ್ತಾ ಇರುವಂತದ್ದು ಎಷ್ಟು ನ್ಯಾಯ? 2ನೇದು, ಏಕಾಏಕಿ 5 ವರ್ಷದಲ್ಲಿ ನಿಲ್ಲಿಸ್ಬಿಟ್ರು. 5 ವರ್ಷದಲ್ಲಿ ನಿಲ್ಲಿಸ್ಬಿಟ್ರು. ಕರ್ನಾಟಕಕ್ಕೆ ಮಾತ್ರ 5 ವರ್ಷಕ್ಕೆ ನಿಲ್ಲಿಸಿದ್ದ ಅಥವಾ ದೇಶದ ಎಲ್ಲ ರಾಜ್ಯಕ್ಕೂ 5 ವರ್ಷದ ಮೇಲೆ ನಿಲ್ಲಿಸಿದ್ದ? ಯಾಕೆ 5 ವರ್ಷಕ್ಕೆ ನಿಲ್ಲಿಸಿದ್ದು? ಜಿಎಸ್ಟಿ ಕಾನೂನನ್ನ 2017ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ್ಲೇನೆ, ಜಿಎಸ್ಟಿ ಆಕ್ಟ್ ನಲ್ಲೇನೆ ಎಲ್ಲಾ ರಾಜ್ಯಗಳಿಗೂ ಕೂಡ 5 ವರ್ಷಗಳವರೆಗೆ ನಾವು ರೆವೆನ್ಯೂ ಕಾಂಪನ್ಸೇಷನ್ ಕೊಡ್ತೀವಿ ಅಂತಿತ್ತು. 5 ವರ್ಷದ ತನಕ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಕಾಂಪನ್ಸೇಷನ್ ಬಂದಿದೆ. ಉತ್ತರ ಪ್ರದೇಶಕ್ಕೂ ಇವತ್ತು ನಿಂತಿದೆ, ಮಹಾರಾಷ್ಟ್ರಕ್ಕೂ ನಿಂತಿದೆ, ತಮಿಳುನಾಡು ಕರ್ನಾಟಕಕ್ಕೂ ನಿಂತಿದೆ. 5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅದು ನಿಂತಿದೆ. ಕರ್ನಾಟಕಕ್ಕೆ ಮಾತ್ರ ಜಿಎಸ್ಟಿ ನಿಲ್ಲಿಸಿದರೆ, ಕಾಂಪನ್ಸೇಷನ್ ನಿಲ್ಲಿಸಿದರೆ ಅಂತ ಹೇಳುವಂಥದ್ದು ಮತ್ತೊಂದು ಹಸಿ ಸುಳ್ಳು. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರುವಂತಹ ಇನ್ನೊಂದು ಮಹತ್ತರವಾದಂತಹ ಆರೋಪ ಅಂತಂದ್ರೆ, ಕರ್ನಾಟಕ ಮಹಾರಾಷ್ಟ್ರದ ನಂತರ, ದೆಹಲಿ ನಂತರ ಅತಿ ಹೆಚ್ಚು ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಆದ್ರೆ ನಮಗೆ ಬರ್ತಾ ಇರುವಂತಹ ವಾಪಸ್ಸು ತೆರಿಗೆ ಏನಿದೆ ಅದು ಬಹಳ ಕಡಿಮೆ ಇದೆ ಅಂತ. ಈ ಆರ್ಗ್ಯುಮೆಂಟ್ 13 ಬಾರಿ ಬಜೆಟ್ ಮಂಡಿಸಿರುವಂತಹ ಮುತ್ಸದ್ದಿ ರಾಜಕಾರಣಿಯಾಗಿರುವಂತಹ ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂತಹ ಆರ್ಗ್ಯುಮೆಂಟ್ ಅಲ್ಲ. ನನ್ನ ಹಕ್ಕು ನನ್ನ ತೆರಿಗೆ ಅನ್ನುವಂಥ ಈ ಆರ್ಗ್ಯುಮೆಂಟ್ ಏನಿದೆ, ಇದು ದೇಶದ ಸಮಗ್ರತೆಯನ್ನ, ದೇಶದ ಸಂವಿಧಾನದ ಆಶಯವನ್ನ ಅರ್ಥ ಮಾಡ್ಕೊಳ್ದಲೇ ಮಾಡ್ತಾ ಇರುವಂತಹ ಆರ್ಗ್ಯುಮೆಂಟ್ ಇದು. ಒಂದು ಸಮಾಜದಲ್ಲಿ, ಒಂದು ಮನೆಯಲ್ಲಿ ಬೇರೆ ಬೇರೆ ಐತಿಹಾಸಿಕ, ಸಾಮಾಜಿಕ, ಆರ್ಥಿಕ ಕಾರಣಗಳಿಂದಾಗಿ ಕೆಲವರು ಮುಂದಿರ್ತಾರೆ, ಕೆಲವು ರಾಜ್ಯಗಳು ಹಿಂದಾಗಿರ್ತವೆ.
ಎಲ್ಲರನ್ನ ಒಟ್ಟಿಗೆ ಸಮನಾಗಿ ತೆಗೆದುಕೊಂಡು ಹೋಗಬೇಕಾಗಿರುವಂತದ್ದು ಕೇಂದ್ರ ಸರ್ಕಾರದ, ಎಲ್ಲ ರಾಜ್ಯಗಳನ್ನು ಸಮನಾಗಿ ತೆಗೆದುಕೊಂಡು ಹೋಗಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. ಎಲ್ಲಾ ಜಿಲ್ಲೆಗಳನ್ನು ಕೂಡ ಸಮನಾಗಿ ತೆಗೆದುಕೊಂಡು ಹೋಗಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೊದಲನೇ ದಿವಸದಿಂದನೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದ್ರು. ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಅಂದಾಗ ಅರ್ಥ ಯಾರು ಹಿಂದುಳಿದಿದಾರೋ ಅವ್ರನ್ನೂ ಕೂಡ ನಾವು ಮುಂದೆ ತೆಗೆದುಕೊಂಡು ಬರಬೇಕಾಗಿರುವಂತ ಪ್ರಯತ್ನ ಅಂತ. ಸಾಮಾಜಿಕ ನ್ಯಾಯ ಅಂತ ಪ್ರತಿ ದಿವಸ ಭಾಷಣ ಮಾಡುವಂತ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಾಮಾಜಿಕ ನ್ಯಾಯ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಕರ್ನಾಟಕಕ್ಕೆ ನಾವು ಕಟ್ಟಿರುವಷ್ಟೆಲ್ಲಾ ತೆರಿಗೆ ಕರ್ನಾಟಕಕ್ಕೆ ಬರಬೇಕು ಅನ್ನುವಂಥ ಆರ್ಗ್ಯುಮೆಂಟ್ ಎರಡು ಕಾರಣಕ್ಕೆ ತಪ್ಪು. ಮೊದಲನೇದು, ಕರ್ನಾಟಕದಲ್ಲಿರುವಂತಹ ಯಾವ್ಯಾವ ಕಂಪನಿಗಳಿದಾವೆ, ಸಾಫ್ಟ್ವೇರ್ ಕಂಪನಿ ಇರ್ಬೋದು, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಏನ್ ಬರೀ ಕರ್ನಾಟಕದ ಒಳಗಡೆನೆ ಮಾತ್ರ ವಹಿವಾಟು ನಡೆಯುತ್ತಾ? ದೇಶದಾದ್ಯಂತ ವ್ಯಾಪಾರ ಮಾಡಲ್ವಾ? ಕರ್ನಾಟಕದಿಂದ ಪ್ರೊಡ್ಯೂಸ್ ಮಾಡುವಂತ ಸಾಫ್ಟ್ವೇರ್ ಅನ್ನ ದೆಹಲಿಯ, ಮಹಾರಾಷ್ಟ್ರದ, ಮುಂಬೈನ, ಅಸ್ಸಾಂನ ಕಂಪನಿಗಳು ಉಪಯೋಗಿಸ್ತಾ ಇಲ್ವಾ? ಬೆಂಗಳೂರಿನಲ್ಲೋ, ಹುಬ್ಳಿಯಲ್ಲೋ, ಮೈಸೂರಿನಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ವಸ್ತುನ ಕರ್ನಾಟಕದ, ದೇಶದ ಬೇರೆ ಬೇರೆ ಭಾಗದಲ್ಲಿ ಇದ್ರ ವ್ಯಾಪಾರ ಆಗ್ತಾ ಇಲ್ವಾ? ಪ್ರತಿ ಬಾರಿನೂ ಒಕ್ಕೂಟದ ವ್ಯವಸ್ಥೆಯ ಚಾಂಪಿಯನ್ಸ್ಗಳಂತೆ ಮಾತನಾಡುವಂಥವ್ರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮಲ್ಲೇ ಉಳಿಬೇಕು ಅನ್ನುವಂತ ಆರ್ಗ್ಯುಮೆಂಟ್ ನ ಮಾಡಿದ್ರೆ ಇದು ನೀವೇ ಹೇಳುವಂತ ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ಇಲ್ವಾ? ಇದೇ ಆರ್ಗ್ಯುಮೆಂಟ್ ಅನ್ನು ಮುಂದುವರಿಸಿದ್ರೆ, ನಾನು ಬೆಂಗಳೂರಿನ ಸಂಸದ, ಇವತ್ತು ಕೋಲಾರ್ನ ಸಂಸದರಿದ್ದಾರೆ, ಗುಲ್ಬರ್ಗಾದ ಸಂಸದರಿದ್ದಾರೆ, ಕರ್ನಾಟಕದ ಅತ್ಯಂತ ಹಿಂದುಳಿದ ಭಾಗದಲ್ಲಿರುವಂತ ನಮ್ಮ ಕಲ್ಯಾಣ ಕರ್ನಾಟಕದ ಸಂಸದರಿದ್ದಾರೆ, ಮೈಸೂರಿನ ಸಂಸದರಿದ್ದಾರೆ. ನಾನು ಬೆಂಗಳೂರಿನ ಎಂಪಿ ಆಗಿ ಬೆಂಗಳೂರಿನ 60% ಬೆಂಗಳೂರಿಗೆ, ಕರ್ನಾಟಕದ ಜಿಡಿಪಿಗೆ ಕಾಂಟ್ರಿಬ್ಯೂಷನ್ ಬೆಂಗಳೂರು ಕೊಡುತ್ತೆ. ಬೆಂಗಳೂರಿನ ತೆರಿಗೆ ಬರೀ ಬೆಂಗಳೂರಿಗೆ ಉಪಯೋಗಿಸಬೇಕು ಅನ್ನುವಂತ ಆರ್ಗ್ಯುಮೆಂಟ್ ಮಾಡಿದ್ರೆ ಕರ್ನಾಟಕದ ಹಿತಾಸಕ್ತಿ ಎಲ್ಗೆ ಹೋಗ್ಬೇಕು? ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ 10 ವರ್ಷದಲ್ಲಿ ಯಾವ ರಾಜ್ಯಗಳು ಹಿಂದುಳಿದಿದಾವೋ, ಅದರಲ್ಲೂ ವಿಶೇಷವಾಗಿ ಯಾವ ಜಿಲ್ಲೆಗಳು ಹಿಂದುಳಿದಿದಾವೋ ಅಂಥ ಜಿಲ್ಲೆಗಳಿಗೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ ಇನ್ನೂ ವಿಶೇಷವಾದಂತಹ ಹಣಕಾಸಿನ ಸಹಾಯ ಕೊಟ್ಟು ಮುಂದೆ ತೆಗೆದುಕೊಂಡು ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಆರ್ಗ್ಯುಮೆಂಟ್ ಅನ್ನು ಇದೇ ರೀತಿ ನೀವು ತುಂಡೊರ್ಸ ಅಂತ ಆರ್ಗ್ಯುಮೆಂಟ್ ನೀವು ಮುಂದುವರಿಸಿದ್ರೆ ದೇಶದ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕು, ರಾಜ್ಯದ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕು. ಬೆಂಗಳೂರಿನಲ್ಲೇ ಇದನ್ನು ನೀವು ಮುಂದುವರಿಸ್ತಾ ಹೋದ್ರೆ ಮಹದೇವಪುರ ಕಟ್ಟುವಷ್ಟು ಟ್ಯಾಕ್ಸ್ ಬೆಂಗಳೂರಿನ ಬೇರೆ ಭಾಗಗಳು ಕಟ್ಟಲ್ಲ. ಈ ರೀತಿ ಒಂದು ವ್ಯವಸ್ಥೆಯನ್ನ ಸರ್ಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಇದ್ರ ಜೊತೆಗೆ ಏನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಎನ್ನುವಂತ ಆರ್ಗ್ಯುಮೆಂಟ್ ಅನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಾರೆ. ಏನ್ ಬಂದಿದೆ ಕರ್ನಾಟಕಕ್ಕೆ? ಕೇವಲ ರೈಲ್ವೇಸ್ನಲ್ಲಿ ನಾನು 2-3 ಅಂಶಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಇಡ್ತೇನೆ. ಯಾವ ಮಟ್ಟದ ಒಂದು ಅಭಿವೃದ್ಧಿ ಕರ್ನಾಟಕಕ್ಕೆ ಕೇವಲ ರೈಲ್ವೇಸ್ನಲ್ಲಿ, ಹೈವೇಸ್ನಲ್ಲಿ ಆಗಿದೆ ಕಳೆದ 10 ವರ್ಷದಲ್ಲಿ. ದುಡ್ಡು ಬರೋದಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಪದೇ ಪದೇ ಹೇಳ್ತಾರಲ್ಲ, ಈ ಅಂಕಿಅಂಶಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಉತ್ತರ ಕೊಡಬೇಕು. ಕೇಂದ್ರ ಸರ್ಕಾರದಲ್ಲಿ ಯುಪಿಎ ಅಧಿಕಾರದಲ್ಲಿದ್ದಾಗ 2009ನೇ ಇಸ್ವಿಯಿಂದ 2014ನೇ ಇಸ್ವಿಯವರೆಗೆ ಪ್ರತಿ ವರ್ಷ ಆವರೇಜ್ ಕರ್ನಾಟಕಕ್ಕೆ ರೈಲ್ವೇಸ್ನಲ್ಲಿ ಬರ್ತಾ ಇದ್ದಿದ್ದು 835 ಕೋಟಿ. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, 2009ರಿಂದ 2014ರವರೆಗೆ ಯುಪಿಎ ಕೇಂದ್ರದಲ್ಲಿ ಅಧಿಕಾರಕ್ಕಿದ್ದಾಗ ರೈಲ್ವೆ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದಿದ್ದು ಆವರೇಜ್ ಸರಾಸರಿ 835 ಕೋಟಿ. ಆದರೆ ಕಳೆದ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಕೇವಲ ರೈಲ್ವೇಸ್ ಅಲ್ಲಿ ವರ್ಷಕ್ಕೆ ಆವರೇಜು 3838 ಕೋಟಿ ಬಂದಿದೆ. 4.5 ಟೈಮ್ಸ್ ಮೋರ್ ಮನಿ ರೈಲ್ವೇಸ್ನಲ್ಲಿ ಬಂದಿರುವಂಥದ್ದು. 10 ವರ್ಷದ ಯುಪಿಎ ಸರ್ಕಾರದ ಅವಧಿಯಲ್ಲಿ 113 ಕಿಲೋಮೀಟರ್ ರೈಲ್ವೆ ಲೈನ್ ಅನ್ನು ಕ್ರಿಯೇಟ್ ಮಾಡಿದ್ರು ಹೊಸದಾಗಿ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದಲ್ಲಿ 169 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ನಾವು ಕ್ರಿಯೇಟ್ ಮಾಡಿದೀವಿ. 1.2x ಮೋರ್. ಯುಪಿಎ ಸರ್ಕಾರ 10 ವರ್ಷ ಅಧಿಕಾರದಲ್ಲಿದ್ದಾಗ 2004ರಿಂದ 2014ನೇ ಇಸ್ವಿಯವರೆಗೆ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ವರ್ಷಕ್ಕೆ 12 ರೈಲ್ವೆ ಕಿಲೋಮೀಟರ್ ಆಗ್ತಾ ಇತ್ತು. ಟೋಟಲ್ ಅವ್ರು ಮಾಡಿರುವಂತದ್ದು ಕರ್ನಾಟಕದ ಜನ ಇದನ್ನು ಗಮನಿಸಬೇಕು. ಯುಪಿಎ ಸರ್ಕಾರ 10 ವರ್ಷದಲ್ಲಿ ವರ್ಷಕ್ಕೆ 12 ಕಿಲೋಮೀಟರ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಮಾಡೋರು. ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ
ವರ್ಷಕ್ಕೆ 301 ರೈಲ್ವೆ ಕಿಲೋಮೀಟರ್ 301 ರೈಲ್ವೆ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ. ಇದು ರೈಲ್ವೇಸ್ ನಲ್ಲಾಗಿರುವಂಥದ್ದು. ಇನ್ ಜಲ್ ಜೀವನ್ ಮಿಷನ್ ನಲ್ಲಿ ನಾನು ಒಂದೇ ಒಂದು ಅಂಶ ಎಲ್ರಿಗೂ ಗಮನಕ್ಕೆ ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಏನು ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ನಮಗೆ ಈ ಆರ್ಗ್ಯುಮೆಂಟ್ ನ ಪದೇ ಪದೇ ಮಾಡ್ತಾ ಇರೋದ್ರಿಂದ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರುವಂತಹ ವರುಣಾ ಮತ್ತು ಚಾಮುಂಡೇಶ್ವರಿ ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಪ್ರಧಾನ ಮಂತ್ರಿಗಳು ಜಲ್ ಜೀವನ್ ಮಿಷನ್ ಅನ್ನೋ ಅಭಿಯಾನ ಶುರು ಮಾಡಿ ಮನೆಗಳಿಗೆ ನಲ್ಲಿಯಲ್ಲಿ ನೀರು ತೆಗೆದುಕೊಂಡು ಹೋಗೋ ಯೋಜನೆಯನ್ನು ತೆಗೆದುಕೊಂಡು ಬರೋದಕ್ಕಿಂತ ಮುಂಚೆ ಆಗಸ್ಟ್ 15, 2019 ಇಸ್ವಿಗಿಂತ ಮುಂಚೆ ಮೈಸೂರು ಜಿಲ್ಲೆಯಲ್ಲಿ ವರುಣಾ ಮತ್ತೆ ಚಾಮುಂಡೇಶ್ವರಿಯಲ್ಲಿ 24% ಮನೆಗಳ ಹತ್ರ ವಾಟರ್ ಕನೆಕ್ಷನ್ ಇದ್ದಿತ್ತು, ಟ್ಯಾಪ್ಡ್ ವಾಟರ್ ಕನೆಕ್ಷನ್ ಇದ್ದಿತ್ತು. ಇವತ್ತು 68%ಗೆ ಅದು ಏರಿಕೆ ಆಗಿದೆ. ಅದನ್ನು ತೆಗೆದುಕೊಂಡು ಬಂದಿರುವಂತಹ ನರೇಂದ್ರ ಮೋದಿ ಅವರು. ರಾಮನಗರ ಕನಕಪುರದಲ್ಲಿ 30% ಮಾತ್ರ 2019 ಇಸ್ವಿಗಿಂತ ಮುಂಚೆ ಮನೆಗಳಿಗೆ ನಲ್ಲಿಯಲ್ಲಿ ನೀರು ಬರ್ತಾ ಇದ್ದಿತ್ತು. ಆದ್ರೆ ಇವತ್ತದು 90%ಗೆ ಇನ್ಕ್ರೀಸ್ ಆಗಿದೆ. ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡು ಬಂದಿರುವಂತದ್ದು ವಾಸ್ತವಿಕತೆ ಇದಿದೆ. ಕಡೆಯದಾಗಿ ನಾನು ಒಂದೇ ವಿಷಯ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ನ ಸಂಸದರು, ಕಾಂಗ್ರೆಸ್ನ ಸರ್ಕಾರ ನಮಗೆ ಪ್ರತ್ಯೇಕ ದೇಶದ ಮಾತನಾಡ್ತಾ ಇದ್ದಾರೆ. ದಕ್ಷಿಣ ಭಾರತದ ಪ್ರತ್ಯೇಕ ದೇಶದ ಮಾತನಾಡ್ತಾ ಇದ್ದಾರೆ. ಕರ್ನಾಟಕದ ಮಣ್ಣಿನಲ್ಲಿ ಕರ್ನಾಟಕದ ಜನ ಇದನ್ನೆಂದೂ ಕೂಡ ಸಹಿಸಲು ಅಂತ ಮಾತನಲ್ಲ ಇದು. ಕೇಂದ್ರ ಸರ್ಕಾರಕ್ಕೆ ಯಾಕೆ ತೆರಿಗೆ ಕಟ್ಟಬೇಕು, ನಮ್ಗೆ ಯಾಕೆ ಬರ್ತಾ ಇಲ್ಲ ಆ ದುಡ್ಡು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾಂಗ್ರೆಸ್ನ ಸರ್ಕಾರದಲ್ಲಿ ನನ್ನ ಆಗ್ರಹ ಇಷ್ಟೇನೆ. ಕೋವಿಡ್ ಬಂದಾಗ ಕರ್ನಾಟಕದ ಜನ ಪ್ರಪಂಚದ ಬೇರೆ ಬೇರೆ ಕಡೆ ಬೇರೆ ಬೇರೆ ದೇಶಗಳಲ್ಲಿ ಸ್ಟ್ರಕ್ ಆಗಿದ್ರು. 2,000ಕ್ಕೂ ಹೆಚ್ಚು ಕನ್ನಡಿಗರನ್ನ ಒಂದೇ ಭಾರತ್ನ ಮಿಷನ್ ನಲ್ಲಿ ಪ್ರಪಂಚದ ಮೂಲೆಯಿಂದ ನರೇಂದ್ರ ಮೋದಿ ಸರ್ಕಾರ ವಾಪಸ್ ಕರ್ಕೊಂಡು ಬಂತಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ, ಭಾರತದ ಜವಾಬ್ದಾರಿ ಅಂತ ಕರ್ಕೊಂಡು ಬಂದಿತ್ತು. ಕರ್ನಾಟಕದ ವಿದ್ಯಾರ್ಥಿಗಳು ಯುಕ್ರೇನ್ ನಲ್ಲಿ ಓದ್ಲಿಕ್ಕೆ ಹೋದಾಗ ಯುಕ್ರೇನ್ ರಷ್ಯಾದ ಯುದ್ಧದ ಮಧ್ಯದಲ್ಲಿ 600ಕ್ಕೂ ಹೆಚ್ಚು ಕರ್ನಾಟಕದ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ರು. ಒಬ್ಬೊಬ್ಬರನ್ನು ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತಹ ಕೆಲಸ ನರೇಂದ್ರ ಮೋದಿ ಸರ್ಕಾರ ಮಾಡ್ತಲ್ಲ. ಕನ್ನಡಿಗರನ್ನ ರಕ್ಷಿಸಬೇಕು, ಭಾರತೀಯರನ್ನ ರಕ್ಷಿಸಬೇಕು ಅಂತ ಅವ್ರನ್ನೆಲ್ಲರನ್ನು ಕರ್ಕೊಂಡು ಬಂದಿತ್ತು. ಕರ್ನಾಟಕದ ಮಡಿಕೇರಿ ಇರ್ಬೋದು, ಬೆಳಗಾವಿ ಇರ್ಬೋದು, ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಮನೆಯಿಂದ ದೇಶಕ್ಕೋಸ್ಕರ ಸರ್ವಸ್ವ ತ್ಯಾಗ ಮಾಡೋದಕ್ಕೋಸ್ಕರ ಆರ್ಮಿ ಸೇರ್ಕೋತಾರಲ್ಲ ನಮ್ಮ ಯುವಕರು, ಅವ್ರಿಗೆ ಸಂಬಳ ಕೊಡ್ತಾ ಇರುವಂತ ಕೇಂದ್ರ ಸರ್ಕಾರದ ಹಣದಿಂದ ಸಂಬಳ ಹೋಗ್ತಿದೆಯಲ್ಲ, ಅವ್ರಿಗೆ ನೀವೇನು ಉತ್ತರ ಕೊಡ್ತೀರಿ? ಪ್ರತ್ಯೇಕ ರಾಷ್ಟ್ರದ ಮಾತನಾಡುವಂಥವ್ರು. ಕಳೆದ 5 ವರ್ಷದಲ್ಲಿ ದೇಶದ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕಕ್ಕೆ ಅತಿ ಹೆಚ್ಚು FDI ಬಂದಿದೆ. ಈ FDI ಕರ್ನಾಟಕಕ್ಕೆ ಬಂದಿದ್ ಯಾಕೆ? ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ದೇಶದ, ಭಾರತದ ಇಮೇಜ್ನ, ಭಾರತದ ಒಂದು ಸಮಗ್ರ ಆಡಳಿತ ವ್ಯವಸ್ಥೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾನ್ಯತೆಗೆ ತೆಗೆದುಕೊಂಡು ಬರೋದಕ್ಕೆ ಪ್ರಯತ್ನ ಪಟ್ಟಿದ್ರಿಂದ. 2 ವಾರದ ಹಿಂದಷ್ಟೇ ಬೋಯಿಂಗ್ನ ಫ್ಯಾಕ್ಟರಿ ದೇವನಹಳ್ಳಿಲಿ ಉದ್ಘಾಟನೆ ಆಯಿತು. HAL 48,000 ಕೋಟಿ ಆರ್ಡರ್ ಸಿಕ್ತು. ಇದು ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಉದ್ಯೋಗ ಸೃಷ್ಟಿಯಾಗಲ್ವಾ? ನರೇಂದ್ರ ಮೋದಿ ಸರ್ಕಾರ ದೇಶಕ್ಕೆ ಮಾಡಿರುವಂತಹ ಒಂದು ಕೊಡುಗೆಯಿಂದ ತಾನೇ ನಮಗೆ ಇಷ್ಟೆಲ್ಲ FDI ಬಂದಿರುವಂತದ್ದು. ಕರ್ನಾಟಕ ದೇಶದಲ್ಲಿ FDI ನಲ್ಲಿ ನಂಬರ್ 1 ಆಗಿರುವಂತದ್ದು. ಈ ರೀತಿ ಹಸಿ ಸುಳ್ಳನ್ನು ಹೇಳುವಂತದ್ದನ್ನ ತಾವು ನಿಲ್ಲಿಸಬೇಕು. ರಾಜ್ಯದ ಜನರಿಗೆ ಮಾಡ್ತಾ ಇರುವಂತಹ ಅನ್ಯಾಯವನ್ನು ನಿಲ್ಲಿಸಬೇಕು. ಬೊಮ್ಮಾಯಿಯವರ ಸರ್ಕಾರ ಕಡೆ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಬಂದಿದ್ದ ಈ ಹಣಗಳನ್ನ ಈ ಒಂದು ಡೆವಲ್ಯೂಷನ್ ಆಧಾರದ ಮೇಲೆನೆ ಸುಶಾಸನ ನಡೆಸಿ, ಗುಡ್ ಗವರ್ನೆನ್ಸ್ ನ ನಡೆಸಿ 40,000 ಕೋಟಿ ರೂಪಾಯಿಯ ಸರ್ಪ್ಲಸ್ ಬಜೆಟ್ ಅನ್ನು ನಾವು ಕೊಟ್ಟು ಹೋಗಿದ್ವಿ. ನೀವಿವತ್ತು ರಾಜ್ಯಕ್ಕೆ ಭ್ರಷ್ಟಾಚಾರ, ದಿವಾಳಿತನದ ಅಂಚಿನಲ್ಲಿ ಕರ್ನಾಟಕವನ್ನು ತೆಗೆದುಕೊಂಡು ಬಂದಿದ್ದೀರಿ. ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ವಂದೇ ಭಾರತ್ ಟ್ರೈನ್ ಕೊಟ್ಟಿದ್ದಾರೆ, ಜಲ್ ಜೀವನ್ ಮಿಷನ್ ನಲ್ಲಿ ನೀರು ಕೊಟ್ಟಿದ್ದಾರೆ, ಮೆಟ್ರೋ ಕೊಟ್ಟಿದ್ದಾರೆ, ಏರ್ಪೋರ್ಟ್ ಕೊಟ್ಟಿದ್ದಾರೆ, ಹೈವೇಗಳನ್ನು ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ವೇ ಕೊಟ್ಟಿದ್ದಾರೆ.
1,00,000 ಕೋಟಿಗೂ ಹೆಚ್ಚು ರೂಪಾಯಿ ಅಂತ ಅನುದಾನಗಳ ಪ್ರಾಜೆಕ್ಟ್ಗಳನ್ನು ಕೇವಲ ಬೆಂಗಳೂರು ನಗರ ಕೊಟ್ಟಿದ್ದಾರೆ. ಕಷ್ಟದಲ್ಲಿರುವಂತಹ ಕನ್ನಡಿಗರನ್ನ ದೇಶದ ಮೂಲೆಗಳನ್ನ ವಿಶ್ವದ ಮೂಲೆಗಳಿಂದ ಅವರನ್ನ ಸಂರಕ್ಷಿಸಿ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ಬಸವಣ್ಣರ ಅನುಭವ ಮಂಟಪದ ಗುಣಗಾರವನ್ನ G20ಯಲ್ಲಿ UN ನಲ್ಲಿ ಮಾಡಿದ್ದಾರೆ. ಕರ್ನಾಟಕಕ್ಕೆ 20 ವರ್ಷದಲ್ಲಿ ಬಂದಿರುವಂತಹ ಎಲ್ಲ ಅನುದಾನಗಳ ಪೈಕಿ 75% ಅನುದಾನವನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ನೀವೇನ್ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವರೇ? ಭ್ರಷ್ಟಾಚಾರ, ದಿವಾಳಿತನ ಮತ್ತು ಟಿಪ್ಪು ಜಯಂತಿ, ಈ ಮೂರನ್ನ ಬಿಟ್ರೆ ಕರ್ನಾಟಕಕ್ಕೆ ನಿಮ್ಮ ಏನು ಕೊಡುಗೆ ಇಲ್ಲ. ಈಗಲಾದ್ರೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಬಿಡಾರ ಹೂಡಿರುವಂತಹ ನಿಮ್ಮ ಡ್ರಾಮಾ ಕಂಪನಿಯನ್ನ ಪ್ಯಾಕಪ್ ಮಾಡಿ ವಾಪಸ್ಸು ಬೆಂಗಳೂರಿಗೆ ತಕ್ಷಣದಲ್ಲಿ ಹೋಗಿ ಜನರ ಕೆಲಸವನ್ನ ಮಾಡುವಂತ ಕೆಲಸ ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ.